ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಮೇಡಮ್, ಕಳೆದ 3 ವರ್ಷದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಸಂಪೂರ್ಣವಾಗಿ ರೈತರ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ಮಾಡ್ಕೊಂಡು ಬಂದಿರುವಂಥದ್ದು. ನೀವು ಸ್ಟಾರ್ಟಿಂಗ್ ಫ್ರಮ್ ಬೆಳಗಾವಿಯಿಂದ ಇವತ್ತು ಬಿಡದಿಯ ವಿಚಾರವಾಗಿ ಸಂಪೂರ್ಣ ನಿರ್ಲಕ್ಷ್ಯವಾಗಿ ನಿರ್ಲಜ್ಜವಾಗಿ ಮಾತಾಡ್ಕೊಂಡು ಬಂದಿರತಕ್ಕಂಥ ದುರ್ದೈವದ ಸಂಗತಿ. ಆಮೇಲೆ ನೋಡಿ, ನೀವು 7481 ಎಕರೆ ಅಂತ ಹೇಳಿದ್ರಿ. ನಾನು ಇಲ್ಲಿ BJP ವಕ್ತಾರನಿಗಿಂತ ಒಬ್ಬ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್, ನಾನು ಕೂಡ MSc ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್. ನಾನು ಈ ರೈತ ಸಮಾಜದ ಮೇಲೆ ನಿರಂತರವಾಗಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ. ಮತ್ತೆ ಬಹಳ ಸ್ಪಷ್ಟವಾಗಿ ಕಾಮನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಅಗ್ರಿಕಲ್ಚರ್ ನಾಮ್ಸ್ ನೋಡ್ಬಿಟ್ರೆ ಆರ್ಟಿಕಲ್ 21 ಮತ್ತೆ ಆರ್ಟಿಕಲ್ 300 ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಯಾವ ಭಾಗದಲ್ಲಿ ನೀರಾವರಿ ಇದೆ, ಎಲ್ಲಿ ರೈತರು ವಾಸ ಮಾಡ್ತಾರೆ, ಕೃಷಿಗೆ ಆದ್ಯತೆ ಇದೆ. ಇಟ್ ಇಸ್ ದೇರ್ ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಲೈವ್ಲಿಹುಡ್. ಅದು ಕೇವಲ ಅವರ ಆಸ್ತಿ ಅಲ್ಲ, ಇಟ್ ಇಸ್ ಎ ನ್ಯಾಚುರಲ್ ರಿಸೋರ್ಸ್. ನ್ಯಾಚುರಲ್ ರಿಸೋರ್ಸ್ ಮುಂದುವರೆದು ಅಲ್ಲಿ ಆರ್ಥಿಕ ಉತ್ಪನ್ನ ಆಗ್ತಾ ಇರುತ್ತೆ ಆ ಭಾಗದಲ್ಲಿ. ಆ ಪ್ರದೇಶವನ್ನ ಯಾವ ಬೇಸಿಸ್ ಮೇಲೆ ಸರ್ಕಾರ ಇವತ್ತು ಮುಟ್ಕೊಳ್ಳಾಕೊಳ್ತದೆ ಅನ್ನೋಂಥದ್ದು ಸ್ಪಷ್ಟ ಚಿತ್ರಣ ಇವತ್ತಿಗೂ ಸರ್ಕಾರದ ಹತ್ರ ಇಲ್ಲ. ಆಮೇಲೆ ಇವರು ಅವಾಗಿಂದ ನೋಡಿದೆ ನಟರಾಜ್ ಗೌಡ್ರು ಬರೀ ವಿತಂಡವಾದ ಮಾಡ್ತಾ ಇದಾರೆ ಬಿಟ್ರೆ ಒಂದೇ ಒಂದು ಅಂಕಿಅಂಶ ಕೊಡಕ್ಕಾಗಿಲ್ಲ. ಈಗ ನಾನು ಹೇಳ್ಬಿಡ್ತೀನಿ, ಆ ಪ್ರದೇಶದಲ್ಲಿ ಕೇಳಿ ಆಯ್ತು, ಇವರಿಗೆ ನೀವು ಬೇರೆಯವ್ರಿಗೂ ಮಾತಾಡಕ್ ಬಿಡ್ಬೇಕು. ವಿತಂಡವಾಡ ಕೇಳಕ್ ಬಂದಿಲ್ಲ ಇಲ್ಲಿ. ನಿಮ್ ಎಡ ಬಿಡಂಗಿಂತ ಆಡಕ್ ಹೋಗ್ಬೇಡಿ ಇಲ್ಲಿ. ವಿಜೇಂದ್ರ ಸಂಚುಕೋರ ಅಶೋಕ ಸಾವಿರ ಆಗಿರ್ಲಿ ಕೇಳಿಸ್ಕೊಳ್ರಿ ನಟರಾಜ್ ಗೌಡ್ರೆ, ವಿತಂಡವಾದ ಕೇಳಕ್ ಬಂದಿಲ್ಲ ಇಲ್ಲಿ. ಕೇಳಿಸ್ಕೊಳ್ಳಿ ನೋಡಿ ಮೇಡಮ್, ಅದೇ ಪ್ರದೇಶದಲ್ಲಿ ನಟರಾಜ್ ಗೌಡ್ರೆ ಪ್ಲೀಸ್ ಅಲೋ ಅದರ್ಸ್ ಟು ಟಾಕ್. ಒಂದ್ ನಿಮಿಷ ಇರಿ ನಟರಾಜ್ ಗೌಡ್ರೆ. ಆ ಭಾಗದಲ್ಲಿ ರೈತರು ಅಶ್ವಥ್ ಒಬ್ರೆ ರೈತರಲ್ಲ ಅಂದ್ರೆ ಅವರು ಒಬ್ರು ರೈತರು ಅನ್ನೋದನ್ನ ಕನ್ಸಿಡರ್ ಮಾಡಿ ನೀವು. ಅಲ್ಲ ಯಾಕೆ ಅವ್ರಿಗೆ ಮರ್ಯಾದೆ ಇಲ್ವಾ ಅಲ್ಲಿ? ಅಲ್ಲಲ್ಲ, ಅವರು ಎಲ್ಲರಿಗೂ ಇದೆ ಮರ್ಯಾದೆ. ಅಲ್ಲ ಇವ್ರು ಹಿಂಗೆ ನೋಡಿ, ಅದೇ ಭಾಗದಲ್ಲಿ ಪ್ರತಿನಿತ್ಯ 6.5 ಲಕ್ಷ ಹಾಲಾಗ್ತಾರೆ, 32 ಕೋಟಿ ರೇಷ್ಮೆ ಮಾಡ್ತಾರೆ, 70 ಕೋಟಿ ತೆಂಗು ಬೆಳಿತಾರೆ, 60 ಕೋಟಿ ಬೇಬಿ ಕಾರ್ನ್, 25 ಕೋಟಿ ಡೈರಿ, 50,000 ಹಸುಗಳು, 25,000 ಕುರಿ ಕೋಳಿ ಎಮ್ಮೆ ಆಡು ಇರ್ತಕ್ಕಂಥ ಪ್ರದೇಶವನ್ನ ಯಾವ ಆಧಾರದ ಮೇಲೆ ನೀವು ಇವತ್ತು ಅವರು ಮುಟ್ಕೊಳಾಕೊಳ್ತಾರೆ? ಮತ್ತೆ ಯಾವ ಬೇಸಿಸ್ ಮೇಲೆ ಇವತ್ತು ಕಾಂಗ್ರೆಸ್ ಅವರು ಹೇಳ್ತಿದ್ರೆ 85% ಒಪ್ಕೊಂಡಿದ್ದಾರೆ ಅಂತ? ಯಾವ ಡೇಟಾ, ಒಂದು ಸಿಂಪಲ್ ಡೇಟಾ ಕೊಟ್ಬಿಡ್ಲಿ, ಯಾವ ಬೇಸಿಸ್ ಮೇಲೆ 85% ಜನ ಒಪ್ಕೊಂಡಿದ್ದಾರೆ ಅಂತ? ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, DK ಶಿವಕುಮಾರ್ ಅವರು ಇರ್ಬೋದು, ಮಾಗಡಿ ಬಾಲಕೃಷ್ಣ ಬಹಳ ಅತ್ಯಂತ ನಿರ್ಲಜ್ಜವಾಗಿ ಮಾತಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ. ಈ ಮಟ್ಟಿಗೆ ರೈತರ ವಿಚಾರದಲ್ಲಿ ಈ ಅಸಹನೆ ದಯವಿಟ್ಟು ಬೇಡ. ಮಾಗಡಿ ಬಾಲಕೃಷ್ಣ ಆ ಕ್ಷೇತ್ರದ MLA ಆಗಿ ಅವ್ರು ಯಾರು ರೈತರೇ ಅಲ್ಲ. DK ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಕುತ್ಕೊಳ್ಳೋ ಅಂತ ನೇರವಾಗಿ ಏರು ಧ್ವನಿಯಲ್ಲಿ ಮಾತಾಡ್ತಾರೆ ರೈತರಿಗೆ. ಈ ವರ್ತನೆ ಇದೆಯಲ್ವಾ ಸರ್ಕಾರದ್ದು, ಇದು ಖಂಡಿತವಾಗ್ಲೂ ರೈತ ವಿರೋಧಿ ನೀತಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಆ ಭಾಗದಲ್ಲಿ ಜನಕ್ಕೆ ಗೊತ್ತಾಗ್ತಿದೆ. ನಟರಾಜ್ ಗೌಡ್ರು ನೇರವಾಗಿ ಸವಾಲ್ ಆಗ್ತೀನಿ, ತಾಕತ್ತಿದ್ರೆ ಬನ್ರಿ ಬಿಡದಿಗೆ ಮಾತಾಡೋಣ, ಬನ್ರಿ ಬಿಡದಿಗೆ. ನಿಮ್ ಕಾಂಗ್ರೆಸ್ ಅವ್ರ ನೈತಿಕತೆ ಇದ್ರೆ ಯಾವ ಯೋಗ್ಯತೆ ಇಟ್ಕೊಂಡು ಮಾತಾಡ್ತೀರಿ ನೀವು ಕಾಂಗ್ರೆಸ್ ಅವರು? ಆ ರೈತರು ಮಾತಾಡ್ತಾರೆ, ನೋಡ್ತಾ ಇದೀನಿ ಅವಾಗ್ಲಿಂದ. ನೀವು ಮಾತನಾಡುವಂತ ಯಾವ ನೈತಿಕತೆ ಮಾತಾಡೋದಲ್ಲ ಮಿಸ್ಟರ್ ನಟರಾಜ್ ಗೌಡ್ರೆ. ಅಗ್ರಿಕಲ್ಚರ್ ಕಮ್ಯುನಿಟಿಯಿಂದ ಬಂದಿರತಕ್ಕಂಥ ನಾನು ಒಬ್ಬ ಅಗ್ರಿಕಲ್ಚರ್ ಪದವೀಧರ. ರೈತನ ಕಷ್ಟ ಏನು ಅಂತ ನೀವು Stop this nonsense. Utkarsh, ಯಾವ ರಾಜಕೀಯ ಪಕ್ಷಗಳಿಗೂ ಮಾನ ಮರ್ಯಾದೆಯನ್ನ ಹೆಸರನ್ನ ಎತ್ತೋ ಯೋಗ್ಯತೆ ಇಲ್ಲ. ನಿಲ್ಲಿಸಿ. ಅಶ್ವಥ್ ಮಾತಾಡಿ. ನಟರಾಜ್ ಗೌಡ್ರೆ ಒಬ್ಬ ರೈತರು ಬಂದು ಕೂತಿದ್ದಾರೆ, ಅವ್ರನ್ನ ಮಾತಾಡಕ್ ಅವಕಾಶ ಮಾಡಿಕೊಡಿ ಪ್ಲೀಸ್. ನಾನು ನಟರಾಜ್ ಗೌಡ್ರು ಅವ್ರು ಎಲ್ಲಿರೋ ನಮ್ಗೆ ಗೊತ್ತಿಲ್ಲ, ಸವಾಲ್ ಆಗ್ತಾ ಇದೀನಿ. ಈಗ ನಟರಾಜ್ ಗೌಡ್ರಿಗೆ ಒಂದು ಸವಾಲು ಸರ್ ಮೇಡಮ್, ಇದು ನಟರಾಜ್ ಗೌಡ್ರ ಕೇಳ್ಕೊಳ್ಳಿ. ಈಗ ನಟರಾಜ್ ಗೌಡ್ರ ನೀವು ಬೈರ್ಮಳ ಸರ್ಕಲ್ಗೆ ನೀವೊಬ್ರು ನಿಲ್ಸ್ರಿ. ನಟರಾಜ್ ಗೌಡ್ರ ಬಾಯಿ ಹೊಡಿಬೇಡ್ರಿ, ನೀವು ಬಾಯಿ ಹೊಡೆದ ರೈತರು ಹಾಳು ಮಾಡ್ತಾ ಇದ್ರಿ. ಈಗ ನಟರಾಜ್ ಗೌಡ ಬಾಯಿ ಹೊಡಿಬೇಡ್ರಿ, ನೀವು ಬಾಯಿ ಹೊಡಿಬೇಡ್ರಿ, ನಿಲ್ಸ್ರಿ. ಸತ್ತು ನಾನು ಮಾತಾಡ್ಬೇಕು, ನೀನ್ ಮಾತಾಡುವಾಗ ನಾನು ಮಾತಾಡಿಲ್ಲ. ನಿಲ್ಸ್ರಿ ನಟರಾಜ್ ಗೌಡ್ರ, ಮಾತೊಂಚೂರು. ನಟರಾಜ್ ಗೌಡ್ರ ಸಮಾಧಾನ ಕೂತ್ಕೋಬೇಕು, ಒಂಚೂರು ಹೇಳ್ತೀನಿ ನಾನು. ಈಗ ನೀ BJP ಏನ್ ಮಾಡ್ತಿರೋ, JDS ಏನ್ ಮಾಡ್ತದೋ ಮೇಡಮ್ ಅವರೇ, ನಾನು ನಟರಾಜ್ ಗೌಡ್ರಿಗೆ ಒಂದು ಸವಾಲ್ ಆಗ್ತಾ ಇದ್ದೀನಿ. ಬೈರ್ಮಳ ಸರ್ಕಲ್ ಬರ್ಲಿ, 80% ಯಾರು ಆಫೀಸರ್ ತೋರಿಸಿ, ನಾವು ಪಾಣಿ ಇಟ್ಕೊಂಡ್ಬರ್ತೀವಿ ರೈತರು. ನಾವು ಬೆಳೆ ತೋರಿಸ್ತೀವಿ. ನಟರಾಜ್ ಗೌಡ ತಾಕತ್ತಿದ್ರೆ ಬೈರ್ಮಳ ಸರ್ಕಲ್ ಬರ್ಲಿ, 80% ತೋರಿಸ್ಲಿ. ಅವರು ತಾಕತ್ತಿದ್ರೆ ತೋರಿಸಿ ಮೇಡಮ್ ಅವರ, ನಾವು ಸವಾಲು, ನಾವು ರೈತರು ಬರ್ತೀವಿ ಪಾಣಿ ಎತ್ಕೊಂಡು. ನಿನ್ ವಿಷಯ ಏನಿದ್ರೆ ಹೇಳು ಸಿಂದ್ರ.
ನಾವು ಸವಾಲು ಹಾಕ್ತೀವಿ. ನಟರಾಜ್ ಗೌಡ್ರೆ, ನೀವು ಸಿಂಗ್ಯುಲರ್ ಆಗಿ ಮಾತಾಡಬೇಡಿ, ನೀವು ಸೌಜನ್ಯದಿಂದ ಮಾತಾಡಿ. ನಟರಾಜ್ ಗೌಡ್ರೆ, ನೀವು 80% ರೈತರು ಕತೆ ಕಟ್ತಾ ಇದೀರಿ. ಆ ರೈತರ ಆಕ್ರೋಶ ಅಷ್ಟಿದೆ, ಅವ್ರ ನೋವು ಅಷ್ಟಿದೆ. ನಿಮ್ಗೆ ಸವಾಲು, ನೀವು ಸಿಂಗ್ಯುಲರ್ ಆಗಿ ದಯವಿಟ್ಟು ಮಾತಾಡಬೇಡಿ. ಎಷ್ಟು ಹೇಳಪ್ಪ ಅಂತ ಅಷ್ಟು ಹೊರಟಾಗಿ ಮಾತಾಡಬೇಡಿ. ಸ್ಟೇಕ್ ಬಿಡ್ತೀವಿ ಮೇಡಮ್. ಸಿಂಧೂರ ಕರೆಕ್ಟ್ ಆಗಿ ಮಾತಾಡ ಕೇಳಿ. ನನ್ನ ವಿಷಯ ವೈಯಕ್ತಿಕ ವಿಷಯ ಬರಬೇಡ. ವೈಯಕ್ತಿಕ ಯಾವ ವಿಚಾರನೂ ಮಾತಾಡಿಲ್ಲ, ಯಾರು ಇಲ್ಲಿ ವೈಯಕ್ತಿಕವಾಗಿ ಮಾತಾಡಿಲ್ಲ. ನೀವು ಸವಾಲ್ ಹಾಕ್ತಾ ಇದ್ದಾರೆ, ನೀವು ಬನ್ನಿ ಅಂತ ಹೇಳ್ತಿದ್ದಾರೆ. ನೀವು ಹೋಗಿ ದಾಖಲೆ ಇದ್ರೆ ತೋರಿಸಿ. ನಿಮ್ದೇನ್ ವಿಷಯ ಇದೆ ನಿಮ್ಮ ಜಿಲ್ಲಾಧಿಕಾರಿ ಹತ್ರ ಮಾತಾಡ್ಕೊಳ್ಳಿ. ನಿಮ್ದೇನ್ ವಿಷಯ ಇದೆ ಸರ್ಕಾರ ಹತ್ರ ಮಾತಾಡಿ. ಆದ್ರೆ ತಾಕತ್ತು ತಮ್ಮ ಇಂಡಿವಿಜುವಲ್ ಆಗಿ ಬರಕ್ ಹೋಗಬೇಕಾಗಿಲ್ಲ. ನಿಮ್ಮ ವಿಷಯ ಇದೆ, ಸಮಸ್ಯೆ ಇದೆ, ಅದು ಬಗೆಹರಿಸಕ್ಕೆ ಕೇಳಿ ಅಷ್ಟೇ. ನೀವು 80% ಯಾಕೆ ಹೇಳ್ತಾ ಇದ್ದೀರಿ ನೀವು? ಬಿಜೆಪಿ ಜೆಡಿಎಸ್ ಅಶ್ವಥ್, ಒಂದು ನಿಮಿಷ. ಅಶ್ವಥ್ ಸರ್, ನಮ್ಗೆ ಪಕ್ಷ ಬೇಡ. 80% ಯಾಕೆ ಹೇಳ್ತಾ ಇದ್ರಿ ನೀವು? ಹೇಳಿ ಸರ್, ಹೇಳಿ. 80% ಯಾಕೆ ಹೇಳ್ತಾರೆ ಮೇಡಮ್ ಅವರು? ಬರ್ಲಿ, ಬೈರಮಂಗಲ ಸರ್ಕಲ್ ಬನ್ನಿ. 89% ರೈತರು ಒಪ್ಪಿಗೆ ಕೊಟ್ಕೊಂಡಿದ್ದಾರೆ ಸಿಂಧೂರ ಅವರೇ. ಖಂಡಿತ ಇಲ್ಲ ನಟರಾಜ್ ಗೌಡ್ರೆ, ಖಂಡಿತವಾಗ್ಲೂ ಇಲ್ಲ. ಅದನ್ನೇ ಅವ್ರು ಕೇಳ್ತಿದ್ದಾರೆ. ಆಯ್ತು ನಟರಾಜ್ ಗೌಡ್ರೆ, ಆಯ್ತು. ಈಗ 89% ರೈತರು 80% ಇದ್ದಿದ್ದು 89% ಆಯ್ತಲ್ವಾ? ಅಷ್ಟು ಜನ ರೈತರು ಪರ್ಮಿಷನ್ ಕೊಟ್ಟಿದ್ರೆ ನೀವು ಹೋಗಿ ಅಲ್ಲಿ ತೋರಿಸಿ, ಎಷ್ಟು ಜನ ಕೊಟ್ಟಿದ್ದಾರೆ ಅನ್ನೋದನ್ನ ತೋರಿಸಿ. ಅದನ್ನೇ ಅವರು ಕೇಳ್ತಾ ಇದ್ದಾರೆ. ಮಾಡ್ತಾರೆ, ತೋರಿಸ್ತಾರೆ. ಅದು ಯಾರು ರೈತರಿಗೆ ಮನವಿ ಮಾಡ್ತಾರೋ ಅದೇ FIR ಹಾಕದ್ ಬಿಟ್ರೆ ಇನ್ನೇನ್ ಗೊತ್ತಿದೆ ಹೇಳಿ. ನಮ್ಮ ಜೊತೆಗೆ ಸುರೇಶ್ ಅಂತ ಮತ್ತೊಬ್ರು ರೈತರು ಜಾಯ್ನ್ ಆಗಿದ್ದಾರೆ. ಸುರೇಶ್ ಅವರೇ ನಮಸ್ತೆ. ಸರ್ ನಮಸ್ಕಾರ. ಸರ್, ಇಷ್ಟೋ ತನಕ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಬಹಳಷ್ಟು 89% ರೈತರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಈ ಯೋಜನೆಯನ್ನ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸರ್ಕಾರ ಯೋಜನೆ ಮಾಡೋದಕ್ಕೆ ಬಹಳ ಅದ್ಭುತವಾದಂತ ಯೋಜನೆ, ಇದರಿಂದ ರೈತರ ಜೀವನ ಉದ್ಧಾರ ಆಗ್ಬಿಡುತ್ತೆ ಅಂತ ಮಾತಾಡ್ತಾ ಇದ್ರು. ನೀವೇನ್ ಹೇಳ್ತೀರಿ ಸರ್? ಮೇಡಮ್, ನಾನೊಂದು ಹೇಳೋಕೆ ಇಷ್ಟಪಡ್ತೀನಿ. ನಟರಾಜ್ಗೆ ಓಪನ್ ಚಾಲೆಂಜ್ ಕೊಡ್ತೀನಿ ನಾನು. 80% ಏನು ಒಪ್ಪವ್ರೆ ಅಂತ ಹೇಳ್ತಾರಲ್ಲ, ಓಪನ್ ಚಾಲೆಂಜ್ ಬರಲಿ ಇಲ್ಲಿಗೆ. ನಾವು ಪಾಣಿ ಹಿಡ್ಕೊಂಡು ಬರ್ತೀವಿ, ಅವರು ಪಾಣಿ ಹಿಡ್ಕೊಂಡು ಬರಲಿ. ಯಾರು 90% ಒಪ್ಪವ್ರೆ ಒಪ್ಪಲಿಲ್ಲ ಅಂತ ಅವ್ರಿಗೆ ಗೊತ್ತಾಗಲಿ. ಇವಾಗ ಯಾರು ಭೂಸ್ವಾಧೀನ ಮಾಡೋಕ್ಕೆ ಗೊತ್ತಾವ್ರಲ್ಲ, ಎಲ್ಲರೂ ಕರ್ಕೊಬರ್ಲಿ ಸರ್ ಬೈರಮಂಗಲ ಸರ್ಕಲ್ಗೆ. ಓಪನ್ ಚಾಲೆಂಜ್ ಇದು. ನಟರಾಜ್ ಗೌಡ್ರೆ, ಏನ್ ಹೇಳ್ತೀರಿ? ಕೂಗಾಡೋದ್ರಿಂದ ಏನು ಆಗಲ್ಲ. ಅವರು ನಿಮ್ಮನ್ನ ಒಳ್ಳೆ ರೀತಿ ಕರೀತಾ ಇದ್ದಾರೆ, ನಿಮ್ಮನ್ನ ಆಹ್ವಾನ ಕೊಟ್ಟಿದ್ದಾರೆ ಅವರು ಓಪನ್ ಆಗಿ. ನೀವೇನ್ ಹೇಳ್ತೀರಿ? ಹೋಗ್ತೀರಾ ಏನು? ಇಲ್ಲ ಒಂದು ನಿಮಿಷ. ಅವ್ರಿಗಾಯ್ತು, ಸುರೇಶ್ ಅವ್ರು ಹೇಳಿದ್ರು, ಅಶ್ವಥ್ ಅವ್ರು ಹೇಳಿದ್ರು, ಅವರ ಆಂಗಲ್ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಓಪನ್ ಚಾಲೆಂಜ್ ಇನ್ನೊಂದು ಅವ್ರ ಸಮಸ್ಯೆ ಇದೆ, ಸಮಸ್ಯೆ ಈಗ ಅವ್ರನ್ನೇ ಕೇಳ್ಬಿಡ್ತೀನಿ ನಟರಾಜ್ ಗೌಡ್ರೆ. ಒಂದ್ ನಿಮಿಷ. ನಾನು 89% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಸುಮ್ನೆ ಹೇಳ್ತಾ ಇಲ್ಲ. ಅದನ್ನ ಜಿಲ್ಲಾಧಿಕಾರಿಗಳು ಏನ್ ಮಾಹಿತಿ ಕೊಟ್ಟಿದ್ದಾರೆ ನಮ್ಗೆ. ಜಿಲ್ಲಾಧಿಕಾರಿ ಯಾವತ್ತು ಸರ್ಕಾರದ ಪರನೇ ಇರ್ತಾರ್ರಿ, ಅದ್ರಲ್ಲಿ ಏನು ಜಿಲ್ಲಾಧಿಕಾರಿ ಒಂದು ಆಫೀಸಲ್ಲಿ ಕುತ್ಕೊಂಡು ಹೇಳಿಕೆ ಕೊಟ್ಬಿಡಲ್ಲ. ಹಳ್ಳಿಗಳ ಮೇಲೆ ಬರಬೇಕು, ನಿಮ್ಗೆ ಹಳ್ಳಿಗಳ ಮೇಲೆ ಬರಬೇಕು. ಒಂದು ಎಸಿ ಆಫೀಸಲ್ಲಿ ಕುತ್ಕೊಂಡು ಹೇಳಿಕೆ ಕೊಟ್ಬಿಟ್ರೆ ಆಗ್ಬಿಡಲ್ಲ. ಹೇಳಕ್ ನಂಗೆ ಅಡಿಯಿಲ್ಲ. ನನಗೆ ಏನು ಅಂಕಿಅಂಶ ಇದೆ, ಸರ್ಕಾರದ ಅಂಕಿಅಂಶ ಇದೆ, ಅದನ್ನ ಹೇಳಕ್ ನೀವು ಇಷ್ಟ ಬಂದಂಗ್ ಬರ್ಕೊಳ್ತೀರಿ. ಇಲ್ಲ, ಅದು ನಾನು ನೀವು ಬರೆಯೋದಲ್ಲ ಸಿಂಧೂರ್ ಅವರೇ. ಯಾರು ಈಗ ಪ್ರಾಜೆಕ್ಟ್ ಆಗ್ಬೇಕಾದಾಗ ಯಾರು ಬೇಡ ಅಂತ ಹೇಳ್ತಾರೆ, ಅದು ರೈತರದ್ದು ಒಂದು ಭಾಗ ಇರುತ್ತೆ. ಯಾರು ಬೇಕು ಅಂತ ಹೇಳ್ತಾರೆ, ಅವ್ರದ್ದು ಒಂದು ಭಾಗ ಇರುತ್ತೆ. ನಿಮ್ಗೆ ಇಷ್ಟ ಬಂದ ಆಸಕ್ತಿ ಯಾಕೆ ನಟರಾಜ್ ಗೌಡ್ರೆ ಸರ್ಕಾರಕ್ಕೆ? ಒಂದ್ 2 ರಿಂದ 2.5 ಸಾವಿರ ಸೈಟ್ ಮಾಡೋದಕ್ಕೆ ಯಾಕೆ ಇವಾಗಿರೋ ಶಿವರಾಮ್ ಕಾರಂತ್ ಲೇಔಟ್ ಅಲ್ಲೇ ನೀವು ಸರಿಯಾಗಿ ಇದು ಮಾಡಿಲ್ಲ, ವಿಶ್ವೇಶ್ವರಯ್ಯ ಲೇಔಟ್ ನ ಸರಿಯಾಗಿ ಮಾಡಿಲ್ಲ, ಇನ್ನು ಬೇಸಿಕ್ ಫೆಸಿಲಿಟೀಸ್ ಕೊಡಕ್ ಆಗ್ತಿಲ್ಲ ರೀ ನಿಮ್ ಕೈಯಲ್ಲಿ. ನೀವು ಮಾಡಬೇಡಿ ಅಂತ ಹೇಳ್ತಿಲ್ಲ. ಕನಕ್ಪುರದಲ್ಲಿ ಜಾಗ ತಗೊಂಡ್ ಮಾಡಿ, ಯಾರು ಬೇಡ ಅಂತ ಹೇಳಿದ್ದಾರೆ? ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಿ, ಯಾರು ಬೇಡ ಅಂತ ಹೇಳಿದ್ದಾರೆ? ಯಾಕೆ ಇದೇ ಜಾಗ ಬೇಕು ಅಂತ ಕೂತಿದ್ದೀರಿ? ಕುಮಾರಸ್ವಾಮಿ ಇದೇ ಮಾತು ಹೇಳ್ತಾ ಇರೋದು. ಸೇಮ್ ಇದೇ ಮಾತನ್ನ ಕುಮಾರಸ್ವಾಮಿ ನಾನು ಏನು ಮಾಡಕ್ಕಾಗಲ್ಲ. ಹಂಗಾರೆ ಒಪ್ಕೋಬೇಕು ನೀವು ಸತ್ಯ ಅಂತ ಹೇಳಿ. ಕುಮಾರಸ್ವಾಮಿ ಅವ್ರ ಜಮೀನು ನನ್ಗೇನು ಆಗ್ಬೇಕಾಗಿಲ್ಲ ರೀ. ನಿಮ್ಗೂ ಏನಾಗ್ಬೇಕಾಗಿಲ್ಲ. ಕೇಳಿಸ್ಕೊಳ್ಳಿ ಸಿಂಧೂರ್ ಅವರೇ. ಯಾಕಂದ್ರೆ ಸರ್ಕಾರಗಳು ತೀರ್ಮಾನ ಮಾಡ್ತವೆ ಯಾವ್ದು ಅಭಿವೃದ್ಧಿ, ಎಲ್ಲಿ ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಯಾವ ರೀತಿಯಾಗಿ ಬೆಂಗಳೂರಿನ ಸುತ್ತಮುತ್ತಲಿನ ಜಾಗದಲ್ಲಿ ಸ್ಯಾಟಲೈಟ್ ಟೌನ್ ಮಾಡಬೇಕು ಅಂತ ಯಾವ ರೀತಿಯ ಇತಿಹಾಸದಲ್ಲಿ ಏನು ಯೋಚನೆಗಳಿತ್ತು, ಅದನ್ನ ಹೆಂಗೆ ಮುಂದುವರಿಸಬೇಕು, ಯಾವ ರೀತಿ ಆರ್ಥಿಕ ಚಟುವಟಿಕೆ ಮಾಡಬೇಕು, ಯಾವ ರೀತಿ ಮೂಲಭೂತ ಸೌಕರ್ಯ ಕೊಡಬೇಕು, ಉದ್ಧಾರ ಮಾಡಕ್ಕೋಸ್ಕರ ಮಾಡ್ತಾರೋ ಯೋಜನೆ ಹೊರತು ಇದು ರೈತರನ್ನ ಉದ್ಧಾರ ಮಾಡಕ್ಕೋಸ್ಕರ ಮಾಡ್ತಾರೋ ಯೋಜನೆ ಅಲ್ಲ ನಟರಾಜ್ ಗೌಡ್ರೆ. ಇದು ಈಗ ಆಯ್ತು ಸಿಂಧೂರ್ ಅವ್ರೆ, ನಿಮ್ ಮಾತು ಹೇಳಿದ್ರಿ, ನೀವು ರೈತರನ್ನ ಉದ್ಧಾರ ಮಾಡಬೇಕು, ನಿಜ ನಾನು ಒಪ್ಕೊಂತೀನಿ. ರೈತರಿಗೆ ಅನುಕೂಲ ಆಗ್ಬೇಕು, ಅವ್ರಿಗೆ ಸರಿಯಾದ ಕಾಂಪನ್ಸೇಷನ್ ಸಿಗ್ಬೇಕು, ಅವ್ರಿಗೆ ಉದ್ಯೋಗ ಸಿಗ್ಬೇಕು, ಅವ್ರಿಗೆ ಅಲ್ಲಿ
ಅಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಲ್ಯಾಂಡ್ ಅಲ್ಲಿ ಅತಿ ಹೆಚ್ಚಿನ 50-50 ಅನುಪಾತನೋ ಯಾವ ರೀತಿ ಅನುಪಾತ ಒಪ್ಪಿಗೆ ಬರ್ತದೋ ಆತರ ಸಿಗ್ಬೇಕು, ಅವೆಲ್ಲ ನಾನು ಒಪ್ಕೊಂತೀನಿ. ಅತ್ಯಂತ ಹೆಚ್ಚಿನ ಕಾಂಪನ್ಸೇಷನ್ ಇಡೀ ಕರ್ನಾಟಕದಲ್ಲೂ ಕೊಟ್ಟಿರೋ ಕಾಂಪನ್ಸೇಷನ್ ಬಿಡದಿಲ್ ಕೊಡ್ಲಿಕ್ಕೆ ತೀರ್ಮಾನ ಆಗಿದೆ, ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಜಾಸ್ತಿ ಬೇಕಾಗಿರೋ ಬೇಡ ಅಂತಾರಲ್ಲ ಅವರು, ನಮಗ್ ದುಡ್ಡೇ ಬೇಡ ಅಂತಾರಲ್ಲ ಅವರು. ಯಾರಿಗ್ ಬೇಕಾ ದುಡ್ಡು? 2 ಕೋಟಿ ಯಾರಿಗ್ ಬೇಕು ಅಂತಾರೆ ಅವರು. ಈಗ ಕೇಳಿಸ್ಕೊಳ್ಳಿ, ಈಗ ಸುರೇಶ್ ಅವರೇ, ಈಗ ನಿಮ್ಮ ಮಾತು ನಾನು ಒಪ್ಕೊಂತೀನಿ. ಯಾಕಂದ್ರೆ ಸುರೇಶ್ ಅವ್ರಿಗೆ ಯಾಕಂದ್ರೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವ್ರು ಅದ್ರೊಳಗೆ ಜೀವನಾಂಶ ಕಂಡುಕೊಂಡಿರ್ತಾರೆ. ಸ್ವಾಭಿಮಾನದ ನಾವು ಬದುಕ್ತಾ ಇದೀವಿ, ಮುಂದೆ ನಮ್ಗೆ ಹೆಂಗಾಗುತ್ತಪ್ಪ, ತೊಂದರೆ ಆಗ್ಬೋದು ಅಂತ ಒಂದು ಆತಂಕ ಅವ್ರಿಗೆ ಇದ್ದೇ ಇರುತ್ತೆ. ಆ ಆತಂಕವನ್ನ ದುರುಪಯೋಗ ಮಾಡ್ಕೊಳ್ಳುವಂತಹ ಕುಮಾರಸ್ವಾಮಿ ಅವರು ಮತ್ತೆ ವಿಜಯೇಂದ್ರ ಅಶೋಕ್ ಅಂತ ಅವರು ಪಾಪ ಅದು ಮಿಸ್ಲೀಡ್ ಮಾಡಿದ್ದಾರೆ. ತುಂಬಾ ಜನ ರೈತರು ನಮ್ಗೆ ನನಗೆ ಅಶೋಕ್ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ, ವಿಜಯೇಂದ್ರ ಏನು ಬೇಕಾಗಿಲ್ಲ ನನಗೆ. ಸರ್ಕಾರಕ್ಕೆ ಏನ್ ಆಸಕ್ತಿ ಇದ್ರ ಬಗ್ಗೆ ಅದನ್ನ ಹೇಳಿ ಫಸ್ಟ್. ಏನ್ ಮಾಡ್ತೀರಿ ನೀವು ಅಲ್ಲಿ? ಅನುಕೂಲ ಬೇಕಾಗಿದೆ. ಏನ್ ಅನುಕೂಲ ಏನ್ ಮಾಡ್ತೀರಿ ಹೇಳಿ? ಅನುಕೂಲ ಏನ್ ಮಾಡ್ತೀರಿ ಅಲ್ಲಿ? ಈ ತರ ಒಂದು ಯೋಜನೆ ಅಂತ ಬಂದಾಗ ಕೇಳಿಸ್ಕೊಳ್ರಿ. ಈಗ ಸುರೇಶ್ ಕೇಳಿಸ್ಕೊಳ್ಳಿ, ಸುರೇಶ್ ನಾನು ನಿಮ್ ಪರವಾಗಿ ಮಾತಾಡ್ತಾ ಇದ್ದೀನಿ. ಈಗ ರೈತರು ಅಂತ ಬಂದಾಗ ಈ ಯೋಜನೆಗಳು ಯಾವಾದ್ರು ಬಂದಾಗ ಸ್ಟೇಕ್ ಹೋಲ್ಡರ್ ಸರ್ಕಾರ ಅಲ್ಲ, ಫಸ್ಟ್ ಸ್ಟೇಕ್ ಹೋಲ್ಡರ್. ಬಂಡವಾಳ ಹಾಕೋನಲ್ಲ ಸ್ಟೇಕ್ ಹೋಲ್ಡರ್, ರೈತರು ಸ್ಟೇಕ್ ಹೋಲ್ಡರ್, ಜಮೀನ್ ಕೂಡ ರೈತರು ಸ್ಟೇಕ್ ಹೋಲ್ಡರ್. ಹೌದ್ರಿ, ಇವಾಗ ಎಲ್ಲಾ ಹೇಳ್ತೀರಾ, ಆಮೇಲೆ ಅವ್ರನ್ನ ಹೆಂಗ್ ಅಲಿಸ್ತೀರಾ ಅಂತ ಗೊತ್ತಿದೆ ನಮ್ಗೆ. ನಿಮ್ಗೆ ಏನ್ ಗೊತ್ತಿದೆ ಗೊತ್ತಿಲ್ಲ, ನಟರಾಜ್ ಗೌಡ್ರೆ ಒಂದೇ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡಿದ್ದೀನಿ ನಟರಾಜ್ ಗೌಡ್ರೆ, ಪ್ಲೀಸ್. ನಾನು ಅವ್ರನ್ನು ಮಾತಾಡಕ್ ಬಿಡ್ಬೇಕಲ್ವಾ? ಬರೀ ನಾನು ನೀವು ಮಾತಾಡ್ತಾ ಇದ್ರೆ ಆಗಲ್ಲ, ಬೇರೆ ಕರ್ದಿರೋರ್ನು ಮಾತಾಡ್ಸಕ್ ಬಿಡ್ಬೇಕು. ಉತ್ಕರ್ಷ್, ಎಸ್ ನೋಡಿ ಮೇಡಮ್, ಈ ಯೋಜನೆ ಜಾರಿ ಆದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, 85% ಸಣ್ಣ ಮತ್ತು ಅತಿ ಸಣ್ಣ ರೈತರು ಬೀದಿಗೆ ಬರ್ತಾರೆ. 101% ಬರೆದಿಟ್ಕೊಳ್ಳಿ. ಈ ಯೋಜನೆ ಏನಾದ್ರೂ ಬಿಡದಿಲ್ ಜಾರಿ ಆದ್ರೆ ಅಲ್ಲಿ ಇರ್ತಕ್ಕಂಥವ್ರೆಲ್ಲ ಬಹಳ ಸಣ್ಣ ಪುಟ್ಟ ರೈತರು, ಯಾರು ಜಮೀನ್ದಾರಲ್ಲ. 1 ಎಕರೆ 10 ಗುಂಟೆ, ಅರ್ಧ ಎಕರೆ, 2 ಎಕರೆ ಇರ್ತಕ್ಕಂಥ ಖಂಡಿತವಾಗ್ಲೂ 20% ಒಪ್ಪಿದ ಸರ್. ಸುರೇಶ್ ಅವರೇ ಒಂದ್ ನಿಮಿಷ. ಸುರೇಶ್ ನಂದೊಂದು ಪ್ರಶ್ನೆ ಇದೆ ನಿಮ್ಗೆ, ಒಂದೇ ನಿಮಿಷ ನಾನು ಕೇಳ್ತೀನಿ ಸುರೇಶ್ ಅವರೇ. ಈ ರೈತರೇ ಬೀದಿಗೆ ಬರ್ತಕ್ಕಂಥದ್ದು. ಆಮೇಲೆ ನಮಗೂ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಅಲ್ಲೇ ಯಾಕೆ ಮಾಡ್ಬೇಕು ನೀವು? ಅಲ್ಲೇ ಮಾಡುವಂತ ಉದ್ದೇಶ ಏನು? ಯಾವ ಕಂಪ್ನಿಗೆ ನೀವು ಅದನ್ನ ಕೊಟ್ಟಿದ್ದೀರಿ ಮಾಡಿರಿ? ಆಮೇಲೆ ಎಷ್ಟು ಕಿಕ್ ಬ್ಯಾಕ್ ಇವತ್ತು ಡಿ ಕೆ ಶಿವಕುಮಾರ್ ಹೋಗಿದೆ, ಬಾಲಕೃಷ್ಣಗೆ ಹೋಗ್ತಾ ಇದೆ, ಏನ್ ನಡೆದಿದೆ ಅಂದ್ರೆ ಇದನ್ನು ಕೂಡ ಜನಗಳ ಮುಂದೆ ಬಹಿರಂಗ ನನಗೆ ಒಂದು ಬಹಳ ಸ್ಪಷ್ಟವಾಗಿ ಹೇಳಿ. ಸಾವಿರಾರು ಒಂದ್ ನಿಮಿಷ ಸುರೇಶ್, ಡಿ ಕೆ ಶಿವಕುಮಾರ್ ಅಕೌಂಟ್ಗೆ, ಬಾಲಕೃಷ್ಣ ಅಕೌಂಟ್ಗೆ ರಾಜಕೀಯ ನಿಲ್ಸ್ರಿ. ಒಂದ್ ನಿಮಿಷ ನಿಲ್ಸಿ ನಟರಾಜ್ ಗೌಡ್ರೆ, ಪ್ಲೀಸ್ ಒಂದ್ ನಿಮಿಷ ನಿಲ್ಸಿ. ಸುರೇಶ್ ಅವರೇ, ನನ್ಗೊಂದ್ ಮಾತು ಹೇಳಿ. ಬಹಳಷ್ಟು ಜನ ಹೆಣ್ಮಕ್ಳು ಅಲ್ಲಿ ಹೈನುಗಾರಿಕೆನ ನಂಬ್ಕೊಂಡು ಜೀವನ ಮಾಡ್ತಾ ಇದಾರೆ. ಅಷ್ಟೊಂದು ಜಾನುವಾರುಗಳನ್ನ ಏನ್ ಮಾಡ್ಬೇಕು? ಅಲ್ಲಿ ಕುರಿ ಸಾಕಾಣಿಕೆ ಮಾಡ್ತಿರೋರು ಬಹಳ ಜನ ಇದೀರಿ. ಆ ಮೇಕೆ ಅದನ್ನೆಲ್ಲ ಎಲ್ಲಿ ಕಳಿಸ್ಬೇಕು? ಲಕ್ಷಾಂತರ ತೆಂಗಿನ ಸಸಿಗಳನ್ನ, ಮರಗಳನ್ನ, ಅಡಿಕೆ ಮರಗಳನ್ನ ಕಡಿಯೋದಕ್ಕೆ ಮುಂದಾಗಿದ್ದೀರಿ. ಅವೆಲ್ಲ ಏನ್ ಕಥೆ ನಟರಾಜ್ ಗೌಡ್ರೆ ಇದು? ಈಗ ಸುರೇಶ್ ಉತ್ತರ ಪಡ್ಕೊಂಡು ನಿಮ್ ಹತ್ರ ಮಾತಾಡ್ತೀನಿ. ಹೇಳಿ ಸುರೇಶ್ ಅವ್ರೆ. ಏನ್ ಮಾಡ್ಬೇಕಾ ಕೇಳಿ ಮೇಡಮ್. ಅವ್ರನ್ನೇನೆ ನಮ್ನೆಲ್ಲ ಎಲ್ಲಿಗೆ ತಗೊಂಡು ಹೋಗ್ತಾ ಇರ್ತಾರೆ ನೋಡಿ ಮೇಡಮ್. ಅವ್ರು 2 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ನಾವು ಜಮೀನ್ ಕೊಡಲ್ಲ. ಅದ್ಯಾವ ಸಿಬ್ಬಂದಿ ಕರ್ಕೊಬರ್ತಾರ, ಕರ್ಕೊಬರ್ಲಿ. ಅವ್ರ ಕೈಲಿ ಆಡಳಿತ ಯಂತ್ರ ಇದೆ, ಅಡ್ಮಿನಿಸ್ಟ್ರೇಷನ್ ಇದೆ ಅವ್ರ ಕೈಯಲ್ಲಿ. ಸುರೇಶ್ ಅವರೇ, ಏನ್ ಮಾಡ್ತೀರಿ? FIR ಗಳು ಹಾಕ್ತಾರೆ, ಕೇಸ್ ಮಾಡ್ತಾರೆ ರೈತರುಗಳ ಮೇಲೆ. ಮೇಡಮ್ ಆಡಳಿತ ಅಲ್ಲ, ಏನ್ ಗುಂಡಿತ್ ಕೊಂಡ್ತಾರ? ಆಲ್ರೆಡಿ ಆಗ್ಲೇ 10 ಕೇಸು ಲೇಡೀಸ್ ಮೇಲೆ, ಜೆಂಟ್ಸ್ ಮೇಲೆ ಆಗ್ತಾವ್ರಲ್ಲ. ಈಗ ಸಿಂಧೂರ್ ಅವರೇ, ನಟರಾಜ್ ಗೌಡ್ರೆ, ನಂದು ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಮಾತು ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ. ಪಾಲಿಟಿಕ್ಸ್, ಲೆಟ್ ಅಸ್ ಕೀಪ್ ದ ಪಾಲಿಟಿಕ್ಸ್ ಅವೇ ಅಸೈಡ್ ಸ್ವಲ್ಪ ಹೊತ್ತು, ಕೆಲವು ನಿಮಿಷಗಳ ಕಾಲ. ಲಕ್ಷಾಂತರ ಅಡಕೆ ಮರಗಳು, ತೆಂಗಿನ ಮರಗಳು, ಪ್ರತಿಯೊಂದು ಆ ಸಸಿ ನೆಟ್ಟಾಗ್ಲೂ ನಿಮ್ಗೂ ಗೊತ್ತಿದೆ, ನೀವು ಅಗ್ರಿಕಲ್ಚರ್ ಬೇಸ್ಡ್ ಇದರಿಂದ ಬಂದಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಒಂದು ಮಗು ತರ ನೋಡ್ಕೊಂಡು ಬೆಳೆಸಿರ್ತಾರೆ ಅದನ್ನ. ಹಗ್ಲು ರಾತ್ರಿ ನೀರ್ ಕಟ್ಟಕ್ ಹೋಗ್ತಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹಗ್ಲು ರಾತ್ರಿ ನೀರ್ ಕಟ್ಟಕ್ ಹೋಗ್ತಾರೆ. ಅಲ್ಲಿ ಮನೇಲಿ ಊಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅದಕ್ಕೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ರಾತ್ರಿ ಅರ್ಧ ರಾತ್ರಿ ಎದ್ದು ನೀರ್ ಕಟ್ಟಕ್ ಹೋಗ್ತಾರೆ ಸಸಿಗಳಿಗೆ. ಅದಕ್ಕೆ ಏನು ಆಗದಿರೋ ತರ, ರೋಗ ಬರ್ದಿರೋ ತರ ನೋಡ್ಕೋತಾರೆ. ಪ್ರಕೃತಿ ಜೊತೆ ಹೋರಾಟ ಮಾಡಿ ಬೆಳೆ ಬೆಳಿತಾರೆ ನಟರಾಜ್ ಗೌಡ್ರೆ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಸ್ವಾವಲಂಬಿಯಾಗಿ, ನೀವು ಹೇಳ್ತಿರಲ್ಲ ಸ್ವಾವಲಂಬಿ ಬದುಕು ಕೊಡ್ತಾ ಇದೀವಿ ನಾವು ಹೆಣ್ಮಕ್ಳಿಗೆ ಅಂತ, ಸ್ವಾವಲಂಬಿಗಳಾಗಿ ಅವರು ಇವತ್ತು ರೇಷ್ಮೆ ಮನೆ ಕಟ್ಕೊಂಡು, ಗೂಡುಗಳು ಕಟ್ಕೊಂಡು, ರೇಷ್ಮೆ ಬೆಳೆ ಬೆಳ್ಕೊಂಡು, ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಇವತ್ತು ಅವ್ರು ಎಲ್ಲಿಗೆ ಹೋಗ್ಬೇಕು? ಆ ಜಾನುವಾರುಗಳನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು? ನಿಮ್ ಸರ್ಕಾರ ಅದಕ್ಕೆ ಪರ್ಯಾಯ ಏನ್ ವ್ಯವಸ್ಥೆ ಮಾಡ್ಕೊಡ್ತಾ ಇದೀರಿ ಹೇಳಿ ನನಗೆ. ಈಗ ನೋಡಿ, 6,043 ರೈತರು ಯಾರ್ಯಾರು ಕೈ ಹಾಕ್ತಾರ ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ. ಸುರೇಶ್ ಕೇಳಿಸ್ಕೊಳ್ಳಿ. ಸುರೇಶ್, ಈಗ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ,
ರೈತರನ್ನ ಒಳಗೊಳ್ಳದೆ ಯಾವುದೇ ರೀತಿಯ ಅಭಿವೃದ್ಧಿ ಸಾಧ್ಯ ಇಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಮುಂದಕ್ಕೆ ಹೋಗಿ ನಟರಾಜ್ ಗೌಡ್ರೆ. ಕೇಳಿಸ್ಕೊಳ್ರಿ, ಅದನ್ನೇ ಭಾಷಣ ಬೇಡ ನಿಮ್ದು. ಕೇಳಿಸ್ಕೊಳ್ರಿ. ನೀನ್ ಸುಮ್ನೆ ಕೂತ್ಕೊಳ್ಳಪ್ಪ ರಾಜ, ನಾನ್ ನೀವ್ ಸುಮ್ನೆ ಕೇಳಿಸ್ಕೊಳ್ರಿ. ಏಕವಚನದಲ್ಲಿ ಮಾತಾಡೋದೇನು ಹೇಳ್ಬೇಕು, ನಾವು ಇಲ್ಲಿ ಕೇಳಕ್ಕೆ ಬಂದಿರೋದು. ವೈಯಕ್ತಿಕ ಬರ್ಬೇಡ ನೀನು. ಮತ್ತೆ ಏನ್ ವೈಯಕ್ತಿಕ ಯಾರು ಬರ್ತಾ ಇದಾರೆ? ವೈಯಕ್ತಿಕ ಬರಕ್ ನನಗೇನ್ರಿ? ನನ್ನ ವೈಯಕ್ತಿಕವಾಗಿ ನನ್ನ ಮಾತು ಸಿದ್ದು ನನ್ನ ಪ್ರಶ್ನೆ ನಿಮ್ ವೈಯಕ್ತಿಕ ಬರಕ್ ಯಾರು ಬರ್ತಾ ಇಲ್ಲ, ನಾನು ಹೇಳಿದ್ದೇನು. ಆಲ್ ರೈಟ್ ಉತ್ಕರ್ಷ್ ಪ್ಲೀಸ್ ಅನ್ಕೊಳ್ರಿ, ಸುಮ್ನೆ ಆಯ್ತು ಕಂಡಿದೀವಿ. 80% ಏನ್ ಮಾತಾಡುವಂತದ್ದು? ಒಂದ್ ನಿಮಿಷ ನಟರಾಜ್ ಗೌಡ್ರೆ ಪ್ಲೀಸ್. ನಟರಾಜ್ ಗೌಡ್ರೆ ನೇರವಾಗಿ ಉತ್ತರ ಕೊಡಿ. ನಿಮ್ಮನ್ನೇ ಎಲ್ಲ ತಗೊಂಡು ಎಲ್ಲಿಗೆ ಹೋಗ್ಬೇಕು? ಈಗ ಕೇಳ್ರಿ ಸಿದ್ದೂರ್ ಅವ್ರೆ, ಕೇಳಿ. ಈಗ ಪ್ರತಿ ಸಮಯದಲ್ಲಿ ಪ್ರತಿ ಜಾಗದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಬಂದಾಗ, ಇಂಡಸ್ಟ್ರಿ ಬಂದಾಗ ಈ ತರ ಸಮಸ್ಯೆಗಳು ಬರ್ತವೆ. ಅದಕ್ಕೆ ಜಿಲ್ಲಾಡಳಿತ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡುತ್ತೆ. ಯಾವುದೇ ರೀತಿಯಾಗಿ ಯಾರಾದ್ರೂ ರೀಲೊಕೇಟ್ ಮಾಡ್ಬೇಕಾ ಮಾಡುತ್ತೆ. ಕೆಲವು ಜಮೀನು ನಾವು ಕೊಡೋದಿಲ್ಲ, ನಮ್ಗೆ ಹಣ ಬೇಡ ಅಂತಾರೆ, ಅವ್ರಿಗೆ ರೀಲೊಕೇಟ್ ಮಾಡಲ್ಲ ರೀ. ಆರಂಭದಿಂದಲೂ ರೈತರನ್ನ ಬಹಳ ಕೆಟ್ಟದಾಗಿ ನಡ್ಸ್ಕೊಂಡ್ ಬಿಟ್ಟಿದೆ ಜಿಲ್ಲಾಡಳಿತ ಅಲ್ಲಿ. ಕೇಳಿ, ಅದು ಯಡಿಯೂರಪ್ಪನ ಕಾಲದಲ್ಲಿ ಅದು ಡಿ ಕೆ ಶಿವಕುಮಾರ್ ಕಾಲದಲ್ಲಿ ಮಾಡ್ತಿರೋದು. ಮಿಸ್ಟರ್ ನಟರಾಜ್ ಗೌಡ ಅವರೇ, ಡಿ ಕೆ ಶಿವಕುಮಾರ್ ಎಷ್ಟು ಕೊಳ್ಳೆ ಹೊಡಿತಿದೆ ಹಣ, ಎಷ್ಟು ಲೂಟಿ ಹೊಡಿತಾ ಇದಾರೆ. ಅಲ್ಲ, ಅವರು ಯಡಿಯೂರಪ್ಪ ಅಂದ್ರೆ ನಾವು ಹೇಳ್ಬೇಕಾಗುತ್ತೆ ಮೇಡಮ್. ಏನ್ ಮಾತಾಡೋದು? ನಂಗೆ ರಾಜಕೀಯ ಮಾತಾಡ್ತಾರಲ್ರಿ. ನಿಮ್ ಡಿ ಕೆ ಶಿವಕುಮಾರ್ ಎಷ್ಟು ಲೂಟಿ ಹೊಡಿತಾ ಇದಾರೆ ಗೊತ್ತಿದೆ. ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡುವಂತ ವ್ಯಕ್ತಿ ಅಂತ ಎಲ್ರಿಗೂ ಗೊತ್ತಿಲ್ಲ. ನನಗೆ ಅಶೋಕ್ ಜಮೀನ್ ಇದೆಯಾ, ವಿಜಯೇಂದ್ರ ಡಿ ಕೆ ಎಷ್ಟಿದೆ ಹೇಳ್ರಿ. ನಿಮ್ ಬಾಸ್ ಎಷ್ಟಿದೆ ಹೇಳಿ. ನಿಮ್ ಬಾಲಾನಂದ್ ಎಷ್ಟಿದೆ ಹೇಳಿ. ಮಾಹಿತಿ ಇಲ್ಲ ನನಗೆ. ಹೇಳಿ ನಿಮ್ ಬಾಲಕೃಷ್ಣ ಅವ್ರದ್ದು ಎಷ್ಟಿದೆ ಅಂತ. 35 ಎಕರೆ ಮಡಗಿದ್ರಂತೆ ನನಗೆ ಗೊತ್ತಿಲ್ಲ. ಮಾತಾಡ್ತೀರಾ? ನಾನು ಏನ್ ಹೇಳ್ತೀನಿ ಅಂದ್ರೆ, ರೈತರಿದಾರಲ್ಲ, ರೈತರಿಗೆ ಅವ್ರನ್ನ ಒಳಗೊಂಡಂತೆ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ವಿಶ್ವಾಸ ತೆಗೆದುಕೊಂಡೆ ಯಾವುದೇ ಯೋಜನೆ ಮಾಡ್ಲಿಕ್ಕೆ ಸಾಧ್ಯ. ಅದನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ, ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ನಟರಾಜ್ ಗೌಡ್ರೆ. ಕೇಳಿ, ರೈತರಿಗೆ ನಟರಾಜ್ ಗೌಡ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ರೈತರು ಡಿಸಿ ಆಫೀಸ್ ಹೋದ್ರೆ ಡಿಸಿ ಆಫೀಸ್ ಇಂದ ಹೊರಗ್ ಕಳ್ಸಿದ್ರು ರೀ ರೈತರನ್ನ. ಹೌದು, ಗೊತ್ತಾ ನಿಮ್ಗೆ? ರೈತರು ಡಿಸಿ ಆಫೀಸ್ ಹತ್ರ ಹೋದಾಗ ಸಿಂಗ್ಯುಲರ್ ಆಗಿ ಮಾತಾಡಿ ರೈತರುಗಳನ್ನ ಹೊರಗಡೆ ಕಳ್ಸಿದ್ರು ರೀ. ಅವ್ರಿಗೆ ಕುಡಿಯಕ್ ಒಂದ್ ಗ್ಲಾಸ್ ನೀರ್ ಕೊಟ್ಟಿಲ್ಲ ರೀ ಅವ್ರಿಗೆ ಅಲ್ಲಿ. ಈಗ ಕೇಳಿ, ರೈತರಿಗೆ ಕಾಂಪನ್ಸೇಷನ್ ಬರ್ಬೇಕಾ, ಅತ್ಯಂತ ಹೆಚ್ಚು ಕಾಂಪನ್ಸೇಷನ್ ಬರ್ಬೇಕಾ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೇ ಮಾಡ್ತೀವಿ. ಅವ್ರಿಗೆ ಸ್ಥಳಾಂತರ ಆಗಬೇಕಾ, ನಾವು ಚರ್ಚೆ ಮಾಡೇ ಮಾಡ್ತೀವಿ. ಅವ್ರಿಗೆ ಉದ್ಯೋಗ ನೀವೇ ಮಾಡಿಕೊಡ್ರಿ. ನಾವು 10 ಕೋಟಿ ಕೊಟ್ರೆ ಜಮೀನ್ ಕೊಡಲ್ಲ, ನೀವು ಕಾಂಪನ್ಸೇಷನ್ ನೀವೇ ಮಾಡಿಕೊಡ್ರಿ. ನೀವು ಆಯ್ತು ಸುರೇಶ್, ಒಂದ್ ನಿಮಿಷ ಇರ್ರಿ, ತಾಳ್ಮೆಯಿಂದ ಇರ್ರಿ. ನಾನೇನ್ ಹೇಳ್ತೀನಿ ಕಾಂಪನ್ಸೇಷನ್ ನೀವೇ ಮಾಡಿಕೊಡ್ರಿ. ನೀವು ಆಯ್ತಪ್ಪ, ನೀನ್ ಒಂದ್ ನಿಮಿಷ. ಈಗ ಎಲ್ಲಾ ರೈತರನ್ನ ಒಳಗೊಂಡಂತೆ ಮಾಡ್ಬೇಕು, ನಾನು ಅದನ್ನ ಒಪ್ಪಂತ ಇದ್ದೀನಿ. ರೈತರಿಗೆ ಯಾವ ರೈತರು ಜಮೀನ್ ಕೊಡಕ್ ಆಗದೇ ಇಲ್ಲ. ಏನ್ ಮಾಡಿದ್ದೀವಿ? ಒಂದ್ ಮೀಟಿಂಗ್ ಮಾಡಿದೀವಿ, ಊರೊಳಗೆ ಬಂದಿದ್ದೀವಿ. ಈಗ ಸುರೇಶ್ ಒಂದೇ ಒಂದ್ ಮಾತು ಕೇಳಿಸ್ಕೊಳ್ಳಿ. 7481 ಎಕರೆದಲ್ಲಿ ನಾವೇನು AICT ಮಾಡ್ಬೇಕು ಅಂತ ಹೊಟ್ಟಿದೀವಿ. ಅದು ದೊಡ್ಡದಾಗುತ್ತೋ ಚಿಕ್ಕದಾಗುತ್ತೋ AICT ಆಗೇ ಆಗುತ್ತೆ. ಯಾರು ವಾಲಂಟಿಯರ್ ಆಗಿ, ಈಗ ಕೇಳಿ, ಈಗ ಕೆಂಪಯ್ಯನಪಾಳ್ಯದಲ್ಲಿ 350 ಎಕರೆ ನಾವು ಈ ಫಸ್ಟ್ ಫೇಸ್ ಅಲ್ಲಿ ನಾವು ಅಕ್ವೈರ್ ಮಾಡ್ತಾ ಇದೀವಿ. ಎಲ್ಲಾ ರೈತರು ಒಪ್ಕೊಂಡಿದ್ದಾರೆ. ಅದು ನಿಮ್ಮ ಮಾತ್ರಿ. ಅದು ಬರೋ ಧೈರ್ಯ ಇಲ್ಲ ಬಿಡಿ ಸುರೇಶ್. ಕಾಂಗ್ರೆಸ್ ಅವ್ರಿಗೆ ಬರೋ ಧೈರ್ಯ ಇಲ್ಲ. ಓಕೆ, ಸುರೇಶ್ ಅವ್ರ ಹತ್ರ ಮಾತಾಡೋಣ. ಅವ್ರು ಅಲ್ಲಿಂದ ಕೂತ್ಕೊಂಡಿದ್ದಾರೆ. ಸುರೇಶ್ ಅವರೇ, ಒಂದು ತಿಳ್ಕೊಳ್ಳಿ, ರೈತರನ್ನೆಲ್ಲ ಯಾಕೆ ಒಕ್ಕಲಾಗಿಸ್ಬೇಕು? ಒಂದ್ ನಿಮಿಷ ಸುರೇಶ್ ಅವರೇ, ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಗ್ರೌಂಡ್ ರಿಪೋರ್ಟ್ ಅನ್ನ ತೆಗೆದುಕೊಳ್ಳದೆ ಖಂಡಿತವಾಗ್ಲೂ ನಾವಿಲ್ಲಿ ಕೂತ್ಕೊಂಡಿಲ್ಲ. ಕೆಂಪಯ್ಯನಪಾಳ್ಯ ಆಗ್ಲಿ, ವಡೇರಹಳ್ಳಿ ಆಗ್ಲಿ, ಒಂದ್ ನಿಮಿಷ. ನಟರಾಜ್ ಗೌಡ್ರೆ, ಮೂರು ಜಾಗ ನಾನು ಹೇಳ್ತಾ ಇದ್ದೀನಿ. ಗ್ರೌಂಡ್ ರಿಪೋರ್ಟ್ ಮಾಡ್ದಲೇ ಒಂದು ಜವಾಬ್ದಾರಿಯುತ ಮಾಧ್ಯಮ ಆಗಿ ಇಲ್ಲಿ ಕೂತ್ಕೊಂಡಿಲ್ಲ. ಈ ವಿಚಾರವನ್ನ ಡಿಸ್ಕಸ್ ಮಾಡ್ತಾ ಇಲ್ಲ ನಟರಾಜ್ ಗೌಡ್ರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ ನಿಮಿಷ ಹೇಳ್ತೀನಿ. ಸುರೇಶ್ ಅವರೇ, ಒಂದ್ ವಿಚಾರ ಹೇಳಿ ನನಗೆ. ಅವ್ರು ಹೇಳ್ತಾ ಇದಾರೆ ಕೆಂಪಯ್ಯನಪಾಳ್ಯದಲ್ಲಿ ಎಲ್ಲಾ ರೈತರು ಒಪ್ಕೊಂಡ್ ಬಿಟ್ಟಿದ್ದಾರೆ ಅಂತ ಹೇಳಿ. ಒಂದು ನಿಮ್ಮ ಹತ್ರ ಉತ್ತರ ಇಲ್ಲ. ಮಾತಾಡಿ ಸುರೇಶ್, ಅಲ್ಲಿನ ವಾಸ್ತವ ಸ್ಥಿತಿ ಹೇಳಿ. ಯಾಕಂದ್ರೆ ಬರೀ ಬಾಯಿ ಮಾತಲ್ಲಿ ಒಂದ್ ನಿಮಿಷ ಮಾಹಿತಿ ಕೊಡ್ತೀನಿ ಬನ್ನಿ. 40 ಜನ ಮಾತ್ರ ಒಪ್ಕೊಂಡವ್ರೆ. ಮಾತಾಡಿ ಸುರೇಶ್. ಅಲ್ಲಿನ ಪರಿಸ್ಥಿತಿ, ವಾಸ್ತವ ಪರಿಸ್ಥಿತಿ ಏನಿದೆ? ಎಸ್ಸಲ್ಲಿ ಮಾಗಡಿ ಬಾಲಕೃಷ್ಣ ಬಂದು ನಿಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ, ಎಸ್ಸಲ್ಲಿ ನಿಮ್ಮನ್ನ ಮೀಟಿಂಗ್ ಕರೆದಿದ್ದಾರೆ, ಏನೇನಾಗಿದೆ ಹೇಳಿ.
ಒಂದು ದಿನಕ್ಕೂ ಅವ್ರ ಬಂದಿಲ್ಲ campaign ಮೇಡಮ್. ಬಗ್ಗೆ ಹೇಳ್ತಾ ಇದ್ರು ಬಂದಿಲ್ಲ ಸುರೇಶ್ ರೀ, ಅವ್ರು. ಒಂದ್ ನಿಮಿಷ ಗೌರ್ಮೆಂಟ್ ಇರ್ರಿ. ಅಧಿಕಾರಿ ಒಂದು ಒಂದ್ ನಿಮಿಷ ದಿನಕ್ಕೂ ಇರಿ ಬಂದಿಲ್ಲ. ನಟರಾಜ್ ಗೌಡ್ರೆ. ಏಕಾಏಕಿ ಹಂಗಂದ್ರೆ ಬರೀ ಮಾಡ್ತಾರೆ. ಕೆಂಪನ್ ಬಾಳದಲ್ಲಿ ಮಾಡ್ತೀರೇನ್ರಿ AICT ನೀವು? ಬೇರೆ ಭೂಮಿ ಬೇಡವೇನ್ರಿ ನಿಮ್ಗೆ? ಇರ್ರಿ ಒಂದ್ ನಿಮಿಷ, ಅವ್ರು ಮಾತಾಡಕ್ ಬಿಡಿ ಅಲ್ಲ. ಹೇಳ್ರಿ. ಒಂದ್ ದಿವಸ ಮಾಗಡಿ ಬಾಲಕೃಷ್ಣ ಅವರು ಸೌಜನ್ಯವಾಗಿ ಎಲ್ಲ ವರ್ತಿಸಿಲ್ಲ ರೀ ರೈತರ ಒಂದ್- ಜೊತೆಯಲ್ಲಿ. ಅಲ್ಲ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಅವ್ರಿಗೆ ಮಾತಾಡಕ್ ಬಿಡಿ. ಈಗ ಮಾತಾಡಿ ಸುರೇಶ್. ಈಗ- ನಟರಾಜ್ ಗೌಡ್ರೆ ಆಯ್ತು, ಪ್ಲೀಸ್, ಮೈ ಟೈಮ್ ಇಸ್ ಸೋ ಪ್ರೀಶಿಯಸ್, ಕೈಂಡ್ಲಿ ಮೇಡಮ್, ಪ್ಲೀಸ್ ಅಲೋ. ಒಂದು ಗೌರ್ಮೆಂಟ್ ನಾಯಿನೂ ಬರಲಿಲ್ಲ ಊರೊಳಗಡೆ. ನಮ್ಗೆ ಅಕ್ವೈರ್ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಯಾವ ಮಾಹಿತಿ ಏನಿಲ್ಲ. ಏಕಾಏಕಿ ಬಂದು ಹಿಂಗೆ ನಾನು ಟೌನ್ಶಿಪ್ ಮಾಡ್ತೀನಿ ಅಂತ ಎಲ್ಲ ಆದೇಶ ಮಾಡವ್ರೆ. ಇದೆಲ್ಲ ದೌರ್ಜನ್ಯ ತಾನೇ ಇವ್ರದ್ದು, ಕಾಂಗ್ರೆಸ್ ಅವ್ರದ್ದು. ಅಲ್ಲಿ ಬಹಳಷ್ಟು ಜನ ಮಹಿಳೆಯರು ಪ್ರತಿಭಟನೆ ಕೂತಾಗ್ಲೂ ಚರಂಡಿ ಹತ್ರ ಪ್ರತಿಭಟನೆ ಕೂತಿದ್ರಿ. ನನಗೆ ಚೆನ್ನಾಗಿ ಆ ಜಾಗ ನೆನಪಿದೆ, ಯಾಕೆಂದ್ರೆ ನಾನು ಆ ಜಾಗಕ್ಕೆ ಬಂದಾಗ ಸುರೇಶ್ ಅವರೇ. ಸೊ ಮಹಿಳೆಯರಿಗೂ ಕೂಡ ಒಂದ್ ಸಲಿ ಬಂದು ನೀವ್ ಏನ್ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ನಿಮ್ಗೆ ಏನ್ ಬೇಕು ಫೆಸಿಲಿಟಿ ಇಲ್ಲಿ ಅಂತ ಏನೂ ಕೇಳಿಲ್ಲ ಅಂತ ಹೇಳ್ತಾ ಇದ್ರಿ. ಮೇಡಮ್ 1 ವಾರ ವರ್ಷ ಆಯ್ತು ಯಾವಾಗ ತೋಟಗಳ ಹತ್ರ ಕೆಲಸ ಮಾಡಿ ಈ ಹಾಳಾದ್ದು ಇದು ಟೌನ್ಶಿಪ್ ಅಂತ ಬಂದ್ಬಿಟ್ಟು ಒಟ್ಟು ಊಟ ಇಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ. ತೋಟಗಳ ಹತ್ರ ಕೆಲಸ ಮಾಡೋಕ್ಕೂ ಆಗಲ್ಲ. ಬೆಳಿಗ್ಗೆ ಎದ್ದು ಏನೋ ಎತ್ತೋ ಅಂತ ಓಡ್ ಬರೋದು. ಈಗ ಏನ್ ಮಾಡ್ತೀರಿ ಸುರೇಶ್? ಯಾಕೆ ಮೇಡಮ್ ನಮ್ಮ ರೈತರನ್ನ ಈ ತರ ಅನ್ಯಾಯ ಮಾಡಿ ಯಾವತ್ತು ತಗ್ಲುತ್ತದ ದೇವ್ರುಗಳು ಇನ್ನ ಯಾವತ್ತು ಕಣ್ಬಿಟ್ಕೊಂಡವ್ರ ಇವ್ರಿಗೆಲ್ಲ ಯಾವತ್ತು ತಗ್ಲು ಶಾಪ ಕೊಡ್ತಾನ? ಹೇಳಿ ಸುರೇಶ್, ಅಲ್ಲಿನ ವಾಸ್ತವ ಸ್ಥಿತಿ ಹೇಳಿ, ಅಲ್ಲಿನ ಹೆಣ್ಮಕ್ಳು ಏನೇನ್ ಒದ್ದಾಡ್ತಿದ್ದಾರೆ ಹೇಳಿ, ತಿಳಿಸ್ಬೇಕು ಇವತ್ತು ನೀವು. ನೋಡಿ ಮೇಡಮ್, ಯಾವುದೇ ಕಾರಣಕ್ಕೂ ಅವ್ನ 5 ಅಲ್ಲ 10 ಕೋಟಿ ಕೊಟ್ಟರು ನಾವು ಅವ್ರ ಗುಂಡಿದ್ ಕೊಟ್ರು ನಾವು ಜಮೀನು ಕೊಡಲ್ಲ. ಇನ್ನ 10 ವರ್ಷ ಹೋರಾಟ ಮಾಡ್ತೀವಿ ಮಾತ್ರ ನಾವು ಜಮೀನು ಬಿಡೋಲ್ಲ. ಇದೇ ಸತಾಯ ಗತಾಯ ನೋಡೇ ಬಿಡೋಣ. ಹೇಳಿ ಉತ್ಕರ್ಷ್. ಇಲ್ಲ, ನನಗೆ ಅವರು ಸುರೇಶ್ ಅವ್ರು ಮಾತಾಡಿದ್ದು ಭಾಳ ಖುಷಿ ಆಯಿತು. ಯಾಕಂದರೆ ಇವತ್ತು ನೋಡಿ ಕಾಂಗ್ರೆಸ್ ಅವ್ರ ವರ್ತನೆನೇ ಹೇಳ್ಬೋದು, ನಾವೇನು ಹೇಳೋದು ಬೇಡ. ನೀವೇ ನೋಡ್ತಾ ಇದ್ದೀರಿ ಯಾವ ರೀತಿ ಒಕ್ಲೆಬ್ಬಿಸ್ತಾ ಇದ್ದಾರೆ ರೈತರನ್ನ, ಯಾವ ರೀತಿ ಇವ್ರ ವರ್ತನೆ ಇದೆ. ಅಂದರೆ ನೇರವಾಗಿ ಸವಾಲು ಹಾಕ್ತಿರ್ರಿ ಸ್ವಾಮಿ ನೀವು. ಆಯಿತು BJPಗೆ ಸವಾಲು ಹಾಕಿ, JDSಗೆ ಹಾಕಿ, ರೈತರು ಅವರು ರೈತರಿಗೆ ನೀವು ಸವಾಲು ಆಗ್ತಾ ಇದ್ದೀರಾ. ರೈತರನ್ನ ಎದುರಾಕೊಂಡು ನೀವು ಹೋಗ್ಲಿ ಸರ್ಕಾರ ನಡ್ಸಕ್ಕಾಗುತ್ತಾ? ಮತ್ತೆ ಇದೇ DK ಶಿವಕುಮಾರ್ ಅವರು ನಿಜವಾಗ್ಲೂ ಹೇಳ್ತೀನಿ, ಕೆಂಪೇಗೌಡನ ಮಗ ನಾನು, ಮಾತೆತ್ತಿದ್ರೆ ಕೆಂಪೇಗೌಡನ ಮಗ ಅಂತಾರಲ್ರಿ. ನಿಮಗೆ ಯಾವ ಮುಖ ಇಟ್ಕೊಂಡು ಇವತ್ತು ಅದೇ ರೈತ ಸಮುದಾಯವನ್ನ ಆ ಒಕ್ಕಲ್ತನವನ್ನು ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥ ಕುಟುಂಬಗಳನ್ನ ಇವತ್ತು ಒಕ್ಲೆಬ್ಬಿಸ್ತಾ ಇದ್ದೀರಲ್ವಾ? ಒಂದ್ ಸ್ವಲ್ಪ ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕಾದ್ರೂ ಹೋಗಿ ಮಾತಾಡ್ಲಿಲ್ವಲ್ಲ ರೈತರನ್ನ?